ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಎರಡೂ ಪೇಪರ್ ನಿಮಗೆ ಇದ್ದೇ ಇರುತ್ತೆ. ಕನ್ನಡ ಪತ್ರಿಕೆಯಲ್ಲಿ ನಿಮಗೆ ಒಂದು ಪ್ಯಾಸೇಜನ್ನೇ ಕೊಟ್ಬಿಟ್ಟು ಅದನ್ನು ನೋಡಿಕೊಂಡು ಅದನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಅದೇ ಥರ ಒಂದು ಪದ್ಯವನ್ನೇ ಕೊಡ್ತಾರೆ, ಅದು ಹೊಸಗನ್ನಡ ಆಗಿರ್ಬೋದು, ಹಳೆಗನ್ನಡ ಆಗಿರ್ಬೋದು, ಅದನ್ನು ಕೂಡ ಓದ್ಕೊಂಡು ಗ್ರಹಿಸ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನು ಉಳಿದಾಗೆ ಕನ್ನಡದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆ ಇರುತ್ತೆ, 10 to 15 ಮಾರ್ಕ್ಸ್ ಕ್ವಶನ್ಗೆ. ಅದರಲ್ಲಿ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ನಿಮಗೆ ಕನ್ನಡ ಗ್ರಾಮರ್ ಮಿಕ್ಸ್ ಆಗಿರುತ್ತೆ, ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಸೊ ನಾನು ಈಗ ಏನು ಮಾಡಿದೆ ಅಂದರೆ ಅದಕ್ಕೆ 2014ರಿಂದ ಪತ್ರಿಕೆ 1 ಪತ್ರಿಕೆ 2 ಇವೆರಡೂ ಪೇಪರ್ಗೂ ನಿಮಗೆ ಉಪಯೋಗ ಆಗಬೇಕು. ಸೊ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಮುಖವಾದ ಪ್ರಶ್ನೆಗಳನ್ನು ನಾನು ಇಲ್ಲಿ ಬಿಡಿಸಲಿಕ್ಕೆ ಈ ಒಂದು ವಿಡಿಯೋನ ಸೆಷನ್ ಆರಂಭ ಮಾಡಿದ್ದೀನಿ ಇವತ್ತಿಂದ. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ಸೆಷನಲ್ಲಿ ಇದು ಕೂಡ ಈಗ ಕಂಟಿನ್ಯೂ ಆಗುತ್ತೆ. ಸುಮಾರು ಒಂದು 7ರಿಂದ 8 ಪೇಪರ್ ಮಾಡೋಣ ಈಗ ಸಾಧ್ಯವಾದಷ್ಟು. ಅಂದರೆ ಎಲ್ಲ ಪೇಪರ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಬಿಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಈಗ. ಸೊ ಅದೇ ಥರ ಇದಾದ ನಂತರದಲ್ಲಿ ಇಂಗ್ಲೀಷನ್ನು ಕೂಡ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಟೈಮನ್ನು ವ್ಯರ್ಥ ಮಾಡೋದು ಬೇಡ. ಇದು 2014ರ ಕನ್ನಡ ಬೋಧನಾ ಶಾಸ್ತ್ರ ಅಂದರೆ ಕನ್ನಡ ಪತ್ರಿಕೆಯ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳಿವೆ. ಸ್ಟಾರ್ಟ್ ಮಾಡೋಣ ಈಗ, ಆರಂಭ ಮಾಡೋಣ. ನೋಡಿ, ಈಗ ಮೊದಲನೇ ಪ್ರಶ್ನೆ. ಆಮೇಲೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ನಾವು ಕ್ರಿಯೇಟ್ ಮಾಡಿದ್ವಿ, ಅದನ್ನು ಹೇಳಲಿಕ್ಕೆ ನಿಮಗೆ ಮರೆತುಬಿಟ್ಟೆ ನಾನು. ಸೊ ಅಲ್ಲೂ ಕೂಡ ನಿಮಗೆ TETಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋ ಸರಣಿಗಳು ಲೇಟೆಸ್ಟಾಗಿ ಅಪ್ಡೇಟ್ ಆಗ್ತಾಯಿದೆ. ಪ್ರತಿದಿನ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಸೊ ದಯಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಫೇಸ್ಬುಕ್ ಪೇಜ್ ಲಿಂಕನ್ನೇ ಕೊಟ್ಟಿದ್ದೀನಿ, ನೀವು ಕ್ಲಿಕ್ ಮಾಡಿ, ನೀವು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರಂಭ ಮಾಡೋಣ. ನೋಡಿ, ಇಲ್ಲಿ 11ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಕನ್ನಡ ವ್ಯಾಕರಣ ಮತ್ತು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳು. ನೋಡಿ, ಇದು 11ನೇ ಪ್ರಶ್ನೆ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಇದು ಈ ಕೆಳಗಿನ ಎ ಮತ್ತು ಬಿ ಪಟ್ಟಿಗೆ ಸರಿ ಹೊಂದುವ ಸೂಚಿಯನ್ನು ಗುರುತಿಸಿ ಅಂತ ಹೇಳಿದರೆ. ನೋಡಿ, ಇಲ್ಲಿ ಪಾರ್ಟ್ ಎನಲ್ಲಿ ವಿಭಕ್ತಿಗಳ ಹೆಸರಿದೆ, ಪಾರ್ಟ್ ಬಿನಲ್ಲಿ ವಿಭಕ್ತಿ ಪ್ರತ್ಯಯಗಳ ಕಾರಕಗಳ ಹೆಸರಿದೆ ಅಂತ. ಅಂದರೆ ಒಂದೊಂದು ಎಕ್ಸಾಂಪಲ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾವೇನು ಮಾಡಬೇಕು, ಅದನ್ನು ಸರಿ ಹೊಂದಿಸಬೇಕಾಗುತ್ತೆ. ನೋಡಿ, ಪಾರ್ಟ್ 1ನಲ್ಲಿ ಪ್ರಥಮ ವಿಭಕ್ತಿ ದ್ವಿತೀಯ, ತೃತೀಯ, ಚತುರ್ಥಿ ಅಂತ ಇದೆ. ಇನ್ನು ಪಾರ್ಟ್ ಬಿನಲ್ಲಿ ಕೃತಿಯಿಂದ ಎತ್ತರಕ್ಕೆ, ಜನಪ್ರಿಯತೆಯು, ಕೃತಿಯಲ್ಲಿ ಮತ್ತು ಕಲಾಕೃತಿ ಎನ್ನುವಂಥ ಇದೆ. 2014ರ ಪೇಪರ್ 1 ಪತ್ರಿಕೆ ಇದು, ಕನ್ನಡ ಭಾಷೆಯ ಪತ್ರಿಕೆ 1 ಇದು. ನೋಡಿ, 4 ಆಪ್ಷನ್ ಇದೆ. ಸೊ 1, 2, 3, 4 ಅಂದ್ಬಿಟ್ಟು ಅದರಲ್ಲಿ ಸೊ ಯಾವುದು ಸರಿಯಾದಂಥ ಉತ್ತರ ಅಂತ ನಾವು ಇದಕ್ಕೆ ಆಯ್ಕೆ ಮಾಡಬೇಕು. ಸೊ ಈಗ ಪ್ರಥಮ ವಿಭಕ್ತಿಗೆ ಯಾವುದು ಬರುತ್ತೆ? ಈಗ ನೋಡಿ, ಕಾರಕಗಳು ನಿಮಗೆ ಗೊತ್ತಿರೋರು ಇಮಿಡಿಯೇಟಾಗಿ, ಅಂದರೆ ಕನ್ನಡ ವ್ಯಾಕರಣವನ್ನು ಯಾರು ಅಭ್ಯಾಸ ಮಾಡಿರ್ತಾರೋ ಅವ್ರಿಗೆ ಭಾಳ ಸುಲಭವಾಗಿ ಗೊತ್ತಿರುತ್ತೆ. ಇದು ನಾವು ಒಂದೊಂದನ್ನೇ ಮಾರ್ಕ್ ಮಾಡಿಬಿಡ್ತೀನಿ ಈಗ. ನೋಡಿ, ಮೊದಲನೇದಕ್ಕೆ ಪ್ರಥಮ ವಿಭಕ್ತಿಗೆ ನೋಡಿ ಜನಪ್ರಿಯತೆಯು, ನೋಡಿ ಈ ಇದೆಯಲ್ಲ ಜನಪ್ರಿಯತೆಯು, ಯು ಒಂದಾಗ ಯಾವ್ದು ಬರುತ್ತೆ? ಹೂ ಕಾರಕ ಬರುತ್ತೆ, ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ದ್ವಿತೀಯ ವಿಭಕ್ತಿಗೆ ಕಲಾಕೃತಿಯನ್ನು, ಕಲಾಕೃತಿಯನ್ನು ಅಂದಾಗ ಅನ್ನು ಬರುತ್ತೆ. ತೃತೀಯ ವಿಭಕ್ತಿಗೆ ಸೊ ಯಾವ್ದು ಬರುತ್ತೆ? ದಟ್ ಈಸ್ ಕೃತಿಯಿಂದ, ಇಂದ ಅಂತ ತೃತೀಯ ವಿಭಕ್ತಿ ಬರುತ್ತೆ, ಕಾರಕ ಅದು. ಇನ್ನು ಚತುರ್ಥಿ ವಿಭಕ್ತಿಗೆ ಕೃತಿಯಲ್ಲಿ ಅಂತ ಇದೆಯಲ್ಲ ನೋಡಿ, ಡಿಗೆ, ದಟ್ ಈಸ್ ಎತ್ತರಕ್ಕೆ, ಆ ಇದೆಯಲ್ಲ ಅದಾಗುತ್ತೆ, ಸಾರಿ ಎತ್ತರಕ್ಕೆ ಅದಾಗ. ನೋಡಿ, ಎಲ್ಲವನ್ನು ನಾನೇ ಮಾರ್ಕ್ ಮಾಡಿದ್ದೀನಿ. ನೋಡಿ, ಈಗ ಪ್ರಥಮ ವಿಭಕ್ತಿಗೆ ಜನಪ್ರಿಯತೆಯು, ದ್ವಿತೀಯ ವಿಭಕ್ತಿಗೆ ಕಲಾಕೃತಿಯನ್ನು, ಅನ್ನು ಇದೆಯಲ್ಲಿ. ತೃತೀಯ ವಿಭಕ್ತಿಗೆ ಕೃತಿಯಿಂದ, ಇಂದ ಅಂತಕ್ಕಂಥ ಒಂದು ಕಾರಕ ಇದೆ. ಚತುರ್ಥಿ ವಿಭಕ್ತಿಗೆ ದಟ್ ಈಸ್ ಎತ್ತರಕ್ಕೆ, ಗೆ, ಕೆ, ಈ, ಗೆ ಅಂತಲೂ ಕೂಡ ಅದನ್ನು ಹೇಳ್ತಾರೆ ಕಾರಕಗಳನ್ನು. ಸೊ ಈ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ ನಾನು. ಈಗಾಗಲೇ ನಿಮಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ಯಯಗಳ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ದೀನಿ. ಕನ್ನಡ ಸಂಧಿಗಳ ಬಗ್ಗೆ, ಸಂಸ್ಕೃತ ಸಂಧಿಗಳ ಬಗ್ಗೆ ಈಗಾಗಲೇ ನಾನು ತರಗತಿಗಳನ್ನು ಮಾಡಿದ್ದೀನಿ. ಅದೊಂದು 2 ವೀಡಿಯೋ ಸೆಷನ್ ನಿಮಗೆ ಲಿಸ್ಟಲ್ಲಿ ಸಿಗುತ್ತೆ. ಸೊ ದಯಮಾಡಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ, ನೀವು ಅಲ್ಲಿ ಸಿಗುತ್ತೆ. ಇಲ್ಲಾಂದರೆ ವೀಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿ. ಭಾಳ ಕ್ಲಿಯರ್ ಕಟ್ಟಾಗಿ, ಉದಾಹರಣೆ ಸಹಿತವಾಗಿ, ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಆ 2 ಕ್ಲಾಸ್ ಮಾಡಿದ್ದೀನಿ ನಾನು. ಸೊ ಮುಂದುವರೆದಂತೆ ವಿಭಕ್ತಿ ಪ್ರತ್ಯಯಗಳು, ಅಲಂಕಾರಗಳು, ಸಮಾಸಗಳು, ಅಂದರೆ ಏನೆಲ್ಲ ಬಹುನಿರೀಕ್ಷಿತವಾದ ವ್ಯಾಕರಣ ಪ್ರಶ್ನೆಗಳನ್ನು ಕೇಳ್ಬೋದು ಅವೆಲ್ಲವನ್ನು ನಾನು ನಿಮಗೆ ಮಾಡಲಿಕ್ಕೆ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಸೊ ಮೊದಲನೇ 11ನೇ ಪ್ರಶ್ನೆಗೆ ಇಲ್ಲಿ ಪ್ರಥಮ ವಿಭಕ್ತಿ ಬಂದು ಜನಪ್ರಿಯತೆಯು, ದ್ವಿತೀಯ ವಿಭಕ್ತಿ ಬಂದು ಕಲಾಕೃತಿಯನ್ನು, ತೃತೀಯ ವಿಭಕ್ತಿ ಬಂದು ಕೃತಿಯಿಂದ, ಚತುರ್ಥಿ ವಿಭಕ್ತಿ ಬಂದು ಎತ್ತರಕ್ಕೆ. ಹಾಗಾಗಿ ನೋಡಿ, ಇಲ್ಲಿ ಆಪ್ಷನ್ 4 ಇದೆಯಲ್ಲ, ಇ, ಉ ಮತ್ತು ಆ ಮತ್ತು ಆ ಅಂತ, ಅದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದಗಳನ್ನು ಹೊಂದಿರುವ ಸೂಚಿ ಅಂತ. ಯಾವ ಪದಗಳು ಶುದ್ಧ ರೂಪವನ್ನು ಹೊಂದಿವೆ ಅಂತ. ನೋಡಿ, ಇಲ್ಲಿ ಹಾರ್ದಿಕ ಅಂತ ಇದೆ, ಉಚ್ಚಾರಣೆ ಅಂತ ಇದೆ, ಕೃತಿ ಅಂತ ಇದೆ, ಕಲಾದೃಷ್ಟಿ ಅಂತ ಇದೆ. ಇಲ್ಲಿ ಯಾವ ಶಬ್ದಗಳು ಶುದ್ಧ ರೂಪವನ್ನು ಹೊಂದಿವೆ ಅಂತ, ಒಂದೂ ತಪ್ಪಿಲ್ಲದೆ ಶುದ್ಧ ರೂಪವನ್ನು ಹೊಂದಿರತಕ್ಕಂಥ ಶಬ್ದಗಳು ಯಾವುದು ಅಂತ. ನೋಡಿ, ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು. ಅಂದರೆ ಕನ್ನಡ ಸಾಹಿತ್ಯವನ್ನು ಓದಿರತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ಇವೆಲ್ಲವೂ ಕೂಡ ಒಂದು ರೀತಿ ಚಾಲೆಂಜಿಂಗ್ ಆದಂಥ ಕೆಲವೊಂದು ಪ್ರಶ್ನೆಗಳಿವೆಲ್ಲ. ನೋಡಿ, ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಹಾರ್ದಿಕ ಅನ್ನೋದು ಕೂಡ ಸರಿ ಇದೆ, ಕೃತಿ ಅಂತಕ್ಕಂಥ ಶಬ್ದನೂ ಕೂಡ ಸರಿ ಇದೆ. ಇನ್ನು ಡಿ ಇದೆಯಲ್ಲ ಕಲಾದೃಷ್ಟಿ ಅಂತ, ಈ 3 ಕೂಡ ಶುದ್ಧ ರೂಪವಾದಂಥ ಶಬ್ದಗಳು. ಹಾರ್ದಿಕ, ಕೃತಿ ಮತ್ತು ಕಲಾದೃಷ್ಟಿ. ಉಚ್ಚಾರಣೆ ಅಂತಕ್ಕಂಥದ್ದು ತಪ್ಪಿದೆ ಅದು. ಸೊ ಹಾಗಾಗಿ
ಇಲ್ಲಿ ಆಪ್ಷನ್ 3 ಇದೆಯಲ್ಲ ACD ಅಂತ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದಗಳನ್ನು ಹೊಂದಿರತಕ್ಕಂಥ ಸೂಚಿ ಹಾರ್ದಿಕ, ಕೃತಿ ಮತ್ತು ಕಲಾದೃಷ್ಟಿ ಅಂತ. ಸೊ ಈ ರೀತಿಯ ಪ್ರಶ್ನೆಗಳು ನಿಮಗೆ ತುಂಬ ಹೆಲ್ಪ್ ಆಗಿಬಿಡುತ್ತೆ. ಅದಕ್ಕೆ ನಾನು ಪೇಪರ್ 1 ಮತ್ತು ಪೇಪರ್ 2 ಇವೆರಡೂ TET ಪತ್ರಿಕೆಯ ಕನ್ನಡ ಭಾಷೆಯ ಬೋಧನಾಶಾಸ್ತ್ರಕ್ಕೆ ನಿಮಗೆ ಉಪಯೋಗ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಪ್ರಶ್ನೆಯನ್ನು ಬಿಡಿಸ್ತಾ ಇರೋದು ನಾನು. ಸೊ ನೆಕ್ಸ್ಟು ಉತ್ತಮ ಕಾವ್ಯದ ಲಕ್ಷಣ. 13ನೇ ಪ್ರಶ್ನೆಯಲ್ಲಿ ಉತ್ತಮ ಕಾವ್ಯದ ಲಕ್ಷಣ. ಒಂದು ಉತ್ತಮವಾದ ಕಾವ್ಯ ಅಂತ ಅನ್ನಿಸ್ಕೋಬೇಕಾದ್ರೆ ಯಾವ ರೀತಿಯ ಲಕ್ಷಣಗಳನ್ನು ಆ ಕಾವ್ಯ ಹೊಂದಿರಬೇಕು ಅಂತ ನೋಡಿ. 4 ಆಪ್ಷನ್ ಇದೆ. ಜನಪ್ರಿಯವಾಗಿರುವುದು, ಜನಪ್ರಿಯವಾಗಿಲ್ಲದಿರುವುದು, ಸೃಷ್ಟಿಯ ರಹಸ್ಯ ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸಿರುವುದು, ಜನಸಾಮಾನ್ಯಗೆಲ್ಲರಿಗೂ ಅರ್ಥೈಸಲು ಯಶಸ್ವಿ ಆಗಿರುವುದು ಅಂತ. ಉತ್ತಮ ಕಾವ್ಯದ ಲಕ್ಷಣ ನೋಡಿ, ಇನ್ನೊಂದು ಸಲ ಓದ್ಬಿಡ್ತೀನಿ. ಜನಪ್ರಿಯವಾಗಿರುವುದು, ಜನಪ್ರಿಯವಾಗಿಲ್ಲದಿರುವುದು, ಸೃಷ್ಟಿಯ ರಹಸ್ಯ ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸುವುದು, ಮತ್ತು ಇನ್ನೊಂದು ಕೊನೆಯದಾಗಿ ಜನಸಾಮಾನ್ಯರಿಗೆಲ್ಲರಿಗೂ ಅರ್ಥೈಸಲು ಯಶಸ್ವಿ ಆಗಿರುವುದು ಅಂತ ಇದೆ. ಸೊ 100% 13ನೇ ಪ್ರಶ್ನೆಗೆ ನೋಡಿ ಆಪ್ಷನ್ ಸಿ ಇದೆಯಲ್ಲ ನೋಡಿ, ಇಲ್ಲಿ ಸೃಷ್ಟಿಯ ರಹಸ್ಯ ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸಬೇಕು. ಯಾವುದೇ ಒಂದು ಉತ್ತಮ ಕಾವ್ಯ ಆಗಲಿ ಈ ಪ್ರಕೃತಿಯ ಅಥವಾ ಸೃಷ್ಟಿಯ ರಹಸ್ಯ ಮತ್ತು ಸೌಂದರ್ಯವನ್ನು ಅದು ಪ್ರತಿಬಿಂಬಿಸೋ ಥರ ಆಗಿರಬೇಕು. ಆವಾಗಲೇ ಅದು ಒಂದು ಒಳ್ಳೆಯ ಕಾವ್ಯವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗೋದು. ಸೊ ನೆಕ್ಸ್ಟು 14ನೇ ಪ್ರಶ್ನೆ ನೋಡಿ, ಶಬ್ದಗಳನ್ನು ಬಿಡಿಸೋದು ಅಂತ. ವಿಗ್ರಹ ವಾಕ್ಯ ಮಾಡೋದು ಶಬ್ದಗಳನ್ನು. ಸೃಷ್ಟಿಯ ರಹಸ್ಯ ಅಂತಕ್ಕಂಥ ಒಂದು ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳನ್ನು ಏನು ಮಾಡಬೇಕು, ಅಕ್ಷರಗಳನ್ನು ನಾವು ಬಿಡಿಸ್ಬೇಕಾಗುತ್ತೆ ಇಲ್ಲಿ. ಸೊ ಆರಾಮಾಗಿ ಬಿಡಿಸ್ಬೋದು, ಇದೇನು ತುಂಬ ಕಷ್ಟಕರವಾದಂಥ ವಿಚಾರ ಅಲ್ಲ ಇದು. ಆದರೆ ನೀವೇನು ಮಾಡಬೇಕು, ಪ್ರತಿಯೊಂದು ಪತ್ರಿಕೆ ಹಿಂದೆ ರಫ್ ವರ್ಕ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಇವೆಲ್ಲವನ್ನು ನೀವೇ ಒಂದ್ಸಲ ಬಿಡಿಸ್ಕೋಬೇಕು. ಒಂದ್ಸಲ ಎಲ್ಲವನ್ನು ಬಿಡಿಸ್ಕೊಂಡಾದ್ಮೇಲೆ ಯಾವುದು ಸರಿ ಅಂತ ಅನಿಸುತ್ತೋ ಸೃಷ್ಟಿಯ ರಹಸ್ಯ ಅಂತಕ್ಕಂಥ ಪದಕ್ಕೆ ಬಿಡಿಸಿದಾಗ ಅದನ್ನು ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಸೊ ನೀವು ಬಿಡಿಸಿದಂಥ ಆಯ್ಕೆ ಏನಾಗಿರಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಇರಬೇಕು. ಅದು ಆವಾಗ ನಿಮ್ಮ ಉತ್ತರ ಸರಿಯಾಗುತ್ತೆ. ನೋಡಿ 14ನೇದು, ಸೃಷ್ಟಿಯ ರಹಸ್ಯ ಈ ಪದದಲ್ಲಿನ ಅಕ್ಷರಗಳನ್ನು ಬಿಡಿಸಿ ಬರೆಯೋದಾಗ ಅಂತ ಇದೆ. ನೋಡಿ ಮೊದಲನೇದು ಬಂದು ಸ ಪ್ಲಸ್ ರು, ಶ ಪ್ಲಸ್ ಟ ಪ್ಲಸ್ ಇ ಪ್ಲಸ್ ಯ ಪ್ಲಸ್ ಆ, ರ ಪ್ಲಸ್ ಆ, ಹ ಪ್ಲಸ್ ಆ, ಸ ಪ್ಲಸ್ ಯ ಪ್ಲಸ್ ಆ ಅಂತ ಇದೆ ಇಲ್ಲಿ. ಇದೇ ರೀತಿಯಾಗಿ ಹಲವಾರು ಆಯ್ಕೆಗಳು ಬರುತ್ತೆ. ಈಗ ಸೃಷ್ಟಿ, ಈಗ ಸ ಫಸ್ಟ್ ಬಿಡಿಸ್ಕೋಬೇಕು, ಅದನ್ನು ಮೊದಲು ನಾವು ಕಲ್ಕೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಸ ಪ್ಲಸ್ ರು ಬಂದ್ಬಿಡುತ್ತೆ, ಶ್ರು, ಸ ಪ್ಲಸ್ ರು ಬರುತ್ತೆ. ಈಗ ಸೃಷ್ಟಿಗೆ ಹೆಂಗೆ ಬರುತ್ತೆ, ಈಗ ಶ ಪ್ಲಸ್ ಟ ಪ್ಲಸ್ ಇ ಬರುತ್ತೆ ಸೃಷ್ಟಿ, ಅಲ್ಲಿ 3 ಶಬ್ದವನ್ನು ಬಿಡಿಸ್ಕೊಳ್ಬೇಕು. ಇನ್ನು ಯಾ ಅಂತಕ್ಕಂಥ ಶಬ್ದದ ಒಳಗಡೆ 2 ಶಬ್ದಗಳು ಬರುತ್ತೆ, ಯ ಪ್ಲಸ್ ಆ ಬರುತ್ತೆ. ಮತ್ತು ರಾಗೆ ರ ಪ್ಲಸ್ ಆ ಬರುತ್ತೆ, ಹಾಗೆ ಹ ಪ್ಲಸ್ ಹ ಬರುತ್ತೆ. ಇನ್ನು ರಹಸ್ಯ ಸ್ಯ ಅಂದಾಗ ಯಾವ್ದು ಬರುತ್ತೆ, ಅಲ್ಲಿ ಸ ಪ್ಲಸ್ ಯ ಪ್ಲಸ್ ಆ ಬರುತ್ತೆ. ಹಾಗಾಗಿ ಆಯ್ಕೆ 2 ಇದೆಯಲ್ಲ, ಅದು ಸರಿಯಾದಂಥ ಉತ್ತರ ಆಗುತ್ತೆ. ಸ ಪ್ಲಸ್ ರು, ಶ ಪ್ಲಸ್ ಟ ಪ್ಲಸ್ ಇ, ಯ ಪ್ಲಸ್ ಆ, ರ ಪ್ಲಸ್ ಆ ಪ್ಲಸ್ ಆ, ಸ ಪ್ಲಸ್ ಯ ಪ್ಲಸ್ ಆ. ಇದು ಸರಿಯಾದಂಥ ಅಕ್ಷರಗಳನ್ನು ಬಿಡಿಸ್ತಕ್ಕಂಥ ಒಂದು ಕ್ರಮ ಇದು. ಹಾಗಾಗಿ ನಿಮಗೆ ಪ್ರಾಕ್ಟಿಕಲಿ ಒಂಥರ ಅಭ್ಯಾಸ ಮಾಡ್ದಂಗೆ ಆಗುತ್ತೆ. ಅಂದರೆ ರಫ್ ವರ್ಕ್ ಅಂತ ಏನು ಕೊಡ್ತಾರೆ ಆ ಪೇಜಲ್ಲಿ, ಅಲ್ಲಿ ಬಿಡಿಸ್ಕೊಂಡು ಆಮೇಲೆ ನೀವು ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಳಿ, ಅದು ನಿಮ್ಗೆ ಈಸಿ ಆಗುತ್ತೆ. ಸೊ ಕವಿ ತನ್ನ ಕಾವ್ಯದಲ್ಲಿ ಇದನ್ನು ಪ್ರತಿಬಿಂಬಿಸಲು ಪ್ರಯತ್ನ ಮಾಡ್ತಾನೆ ಅಂತ. ಯಾವುದಾದ್ರು ಒಬ್ಬ ಕವಿ ತನ್ನ ಕಾವ್ಯದಲ್ಲಿ ಏನನ್ನು ಬಿಂಬಿಸಲಿಕ್ಕೆ ಅವನು ಯಾವಾಗಲೂ ಪ್ರಯತ್ನ ಮಾಡ್ತಿರ್ತಾನೆ ಅಂತ. ಪ್ರಕೃತಿಯ ವೈರುಧ್ಯಗಳನ್ನು, ತನ್ನ ಕಷ್ಟ ಕಾರ್ಪಣ್ಯಗಳನ್ನು, ಜನರಿಗೆ ಅರ್ಥವಾಗ್ತಕ್ಕಂಥ ಪ್ರಕೃತಿಯ ಸೌಂದರ್ಯವನ್ನು, ಪ್ರಕೃತಿಯ ಸೌಂದರ್ಯ ರಹಸ್ಯಗಳನ್ನು ಅಂತ ಇದೆ. ಸೊ ಯಾವುದೇ ಒಬ್ಬ ಕವಿ ತನ್ನ ಕಾವ್ಯದಲ್ಲಿ ಏನನ್ನು ಪ್ರತಿಬಿಂಬಿಸಲಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಿರ್ತಾನಂತ. ಅವನು ನೇಚರನ್ನು, ಒಂದು ಪ್ರಕೃತಿಯ ವೈರುಧ್ಯವನ್ನು, ಅಥವಾ ತನಗಿರ್ತಕ್ಕಂಥ ಕೆಲವೊಂದು ಕಷ್ಟ ಕಾರ್ಪಣ್ಯಗಳನ್ನು, ಅಥವಾ ಜನರಿಗೆ ಅರ್ಥವಾಗ್ತಕ್ಕಂಥ ಒಂದು ಪ್ರಕೃತಿಯ ಸೌಂದರ್ಯವನ್ನು, ಅಥವಾ ಪ್ರಕೃತಿಯ ಸೌಂದರ್ಯದಲ್ಲಿರ್ತಕ್ಕಂಥ ಕೆಲವೊಂದು ರಹಸ್ಯಗಳನ್ನು ಅಂತ. ಸೊ 15ನೇ ಪ್ರಶ್ನೆಗೆ ದಟ್ ಈಸ್ ಪ್ರಕೃತಿಯ ಸೌಂದರ್ಯದ ರಹಸ್ಯಗಳನ್ನು ಅವರು ಒಬ್ಬ ಕವಿ ತನ್ನ ಕಾವ್ಯದಲ್ಲಿ ಪ್ರತಿಬಿಂಬಿಸಲಿಕ್ಕೆ ಯಾವಾಗಲೂ ಅವನು ಸದಾ ಆ ಒಂದು ತುಡಿತ ಅಥವಾ ಪ್ರಯತ್ನದಲ್ಲಿ ಇದ್ದೇ ಇರ್ತಾನೆ. ಅಂದರೆ ತಾನು ಹೇಗೆ ಒಂದು ಪ್ರಕೃತಿಯನ್ನು ಅನುಭವಿಸ್ತಾನೋ, ಆನಂದಿಸ್ತಾನೋ, ಅಥವಾ ಅದರ ರಹಸ್ಯವನ್ನು ಹೇಗೆ ತಾನು ಅರ್ಥ ಮಾಡ್ಕೊಳ್ತಾನೋ, ಅದೇ ರೀತಿಯಲ್ಲಿ ಒಬ್ಬ ಸಹೃದಯೂ ಕೂಡ ಅದನ್ನು ಐ ಥಿಂಕ್ ಉಣಬಡಿಸ್ಲಿಕ್ಕೆ ಆತ ಯಾವಾಗಲೂ ಪ್ರಯತ್ನ ಪಡ್ತಾ ಇರ್ತಾನೆ. ಸೊ ಇಷ್ಟ ಆಯಿತು ನಿಮಗೆ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಭಾಗ ಬಿ ಅಂತ ಇರುತ್ತೆ. ಭಾಗ ಬಿಯಲ್ಲಿ ನೋಡಿ ಏನು ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಇಲ್ಲಿ ಭಾಷಾಭಿವೃದ್ಧಿಯ ಬೋಧನಾಶಾಸ್ತ್ರ ಅಂತ. ನೋಡಿ ಇಲ್ಲಿಂದ ನಿಮಗೆ ಮೇನ್ ಕ್ವೆಶ್ಚನ್ನು, ಇಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲವೂ ಭಾಳ ತುಂಬ ಏನು ನಿಮಗೆ ಕ್ಲಿಷ್ಟಕರವಾದ ಪ್ರಶ್ನೆಯನ್ನು ಕೊಡಲ್ಲ, ಸರಿಯಾಗಿ ಓದ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು, ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸನ್ನು ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ತುಂಬ ಈಸಿ ಆಗಿಬಿಡುತ್ತೆ ಪೇಪರು. ಹಾಗಾಗಿ ಯಾವಾಗಲೂ ಫಸ್ಟು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಸೊ ನಾನು ಅದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಿರೋದು, ಅಟ್ಲೀಸ್ಟ್ ನಿಮಗೆಲ್ಲ ಇದರಿಂದನಾದರೂ ಗೊತ್ತಾಗಲಿ ಅಂತ. ನೋಡಿ 16ನೇ ಪ್ರಶ್ನೆ, ಒಂದು ಭಾಷೆಯನ್ನು ಕಲಿಯುವ ಸರಿಯಾದ ಕ್ರಮ. ಯಾವುದಾದ್ರು ಒಂದು ಭಾಷೆಯನ್ನು ಕಲಿಬೇಕು ಅಂದರೆ ಯಾವುದೋ ಒಂದು ವ್ಯವಸ್ಥಿತವಾದ ಕ್ರಮಬದ್ಧವಾದ ಕ್ರಮ ಯಾವುದು ಅಂತ ನಾವಿಲ್ಲಿ ಆಯ್ಕೆ ಮಾಡಬೇಕು. ನೋಡಿ 4 ಆಪ್ಷನ್ ಇದೆ. ಮೊದಲನೇದು ಮಾತನಾಡುವುದು, ಆಲಿಸುವುದು, ಓದುವುದು, ಬರೆಯುವುದು. ಆಲಿಸುವುದು, ಓದುವುದು, ಮಾತನಾಡುವುದು, ಬರೆಯುವುದು. ಬರೆಯುವುದು, ಓದುವುದು, ಮಾತನಾಡುವುದು, ಆಲಿಸುವುದು. ಕೊನೆಯದು ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು ಅಂತ ಇದೆ. ಭಾಳ ಈಸಿಯಾಗಿ ಹೇಳ್ಬೋದು. ಇದು ಎಲ್ಲ ಸಬ್ಜೆಕ್ಟಲ್ಲೂ ಕಾಮನ್ ಆಗಿ ಬರುತ್ತೆ. ಅದು ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು.
ಬಟ್ ಎಲ್ಲದಕ್ಕೂ ಒಂದು ಸಿಸ್ಟಮ್ಯಾಟಿಕ್ ಅಂತ ಇರುತ್ತೆ. ದಟ್ ಈಸ್ ಸೊ 16ನೇ ಪ್ರಶ್ನೆಗೆ ನೋಡಿ ಆಪ್ಷನ್ 4 ಇದೆಯಲ್ಲ ಇಲ್ಲಿ, ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು. ಸೊ ಮೊದಲು ಏನು ಮಾಡಬೇಕು, ಕೇಳಿಸ್ಕೋಬೇಕು. ಕೇಳಿಸ್ಕೊಂಡಾದ್ಮೇಲೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಾದಮೇಲೆ ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಬೇಕು. ಓದಲಿಕ್ಕೆ ಪ್ರಯತ್ನ ಮಾಡಾದ್ಮೇಲೆ ಕೊನೆಯ ಅಂತ ಬಂದು ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಇಂಗ್ಲೀಷಲ್ಲಿ ಒಂದು ಕೋಡ್ ಬರುತ್ತೆ, ದಟ್ ಈಸ್ LSR ಮತ್ತು ಕೊನೆಯದು W ಅಂತ. L ಅಂದರೆ ಲಿಸ್ನಿಂಗ್ ಅಂದರೆ ಕೇಳಿಸ್ಕೊಳ್ಳೋದು ಅಥವಾ ಆಲಿಸ್ಕೊಳ್ಳೋದು. ಸೊ S ಅಂದರೆ ಸ್ಪೀಕಿಂಗ್ ಅಂದರೆ ಮಾತನಾಡೋದು, R ಅಂದರೆ ರೀಡಿಂಗ್ ಓದೋದು, ಇನ್ನು ರೈಟಿಂಗ್ W ಅಂದರೆ ರೈಟಿಂಗ್ ಅಂತ ಬರೆಯೋದು. ಅರ್ಥ ಆಯ್ತಾ ನಿಮಗೆ? ಸೊ LSRW ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಹಾಗಾಗಿ ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟು 17ನೇ ಪ್ರಶ್ನೆ, ಮಕ್ಕಳು ಸಹಜವಾಗಿ ಭಾಷೆಯನ್ನು ಇದರ ಮೂಲಕ ಕಲಿಯುತ್ತಾರೆ. ಯೂಶಲಿ ಮಕ್ಕಳು ಒಂದು ಭಾಷೆಯನ್ನು ಯಾವುದ್ರ ಮುಖಾಂತರವಾಗಿ ಕಲಿಯಲಿಕ್ಕೆ ಅವರು ಆರಂಭದಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ. ಒಂದು ಅನುಕರಣೆಯ ಮೂಲಕ, ಆಲಿಸುವ ಮೂಲಕ, ಮಾತನಾಡುವ ಮೂಲಕ ಮತ್ತು ಅರ್ಥೈಸಿಕೊಳ್ಳುವ ಮೂಲಕ ಅಂತ ಇದೆ. ಸೊ 17ನೇ ಪ್ರಶ್ನೆಗೆ ಮೊದಲು ಯಾವಾಗಲೂ ಅವರು ಇಮಿಟೇಷನ್ ವೇ ಅಂದರೆ ಅನುಕರಣೆಯ ಮೂಲಕವಾಗಿ ಒಂದು ಭಾಷೆಯನ್ನು ಕಲಿಯಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆಮೇಲೆ ಅವರು ಬೇರೆ ಒಂದು ವೇನಲ್ಲಿ, ಬೇರೆ ಮಾದರಿಗಳಲ್ಲಿ ಒಂದು ಭಾಷೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಓದೋದು, ಬರೆಯೋದು ಮಾಡಲಿಕ್ಕೆ ಅವರು ಮಕ್ಕಳು ಅಭ್ಯಾಸವನ್ನು ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಸೊ ಫಸ್ಟು ಅನುಕರಣೆಯ ಮೂಲಕನೇ ಒಂದು ಭಾಷೆಯನ್ನು ಅವರು ಕಲಿಯಲಿಕ್ಕೆ ಆರಂಭ ಮಾಡೋದು. ಸೊ 18ನೇ ಪ್ರಶ್ನೆ, ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ತತ್ವ ಯಾವುದು ಅಂತ. ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿಪಾದಿಸುವ ತತ್ವ. ಒಂದು ಮಕ್ಕಳ ಕಲಿಕೆ ಬಲಗೊಳ್ಳುವುದು ಅಂದರೆ ಏನು? ಮಕ್ಕಳ ಕಲಿಕೆ ಅಂತಕ್ಕಂಥದ್ದು ಮೊದಲಿಗಿಂತ ಜಾಸ್ತಿ ಅಂದರೆ ಮುಂಚೆ ಇದ್ದಂಥ ರೀತಿಗೆ ಅದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆಗೋದು ಅಂತ. ಅಂದರೆ ಇನ್ನೂ ಕೂಡ ಅದು ಇನ್ಕ್ರೀಸ್ ಆಗೋದು ಅಂತ. ಅಂದರೆ ಆತನ ಕಲಿಕೆ ಅಂತಕ್ಕಂಥದ್ದು ಉನ್ನತವಾಗೋದು ಅಥವಾ ಇನ್ನೂ ಜಾಸ್ತಿ ಆಗೋದು ಅಂತ. ಸೊ ಯಾವ ತತ್ವ ಅದು? ಅನುಕರಣ ನಿಯಮ, ಅಭ್ಯಾಸ ನಿಯಮ, ಅನುಕ್ರಮಣಿಕೆಯ ನಿಯಮ ಮತ್ತು ಸಿದ್ಧತಾ ನಿಯಮ ಅಂತಿದೆ. ನೋಡಿ ಇಲ್ಲಿ ಆಪ್ಷನ್ ನಂಬರ್ 2 ಇದೆಯಲ್ಲ, ಅಭ್ಯಾಸ ನಿಯಮ, ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಏನಕ್ಕೆ? ಸೊ ಮಕ್ಕಳು ಒಂದು ಸಲ ಕಲಿತಂಥ ವಿಚಾರಗಳನ್ನು ಯಾವಾಗಲೂ ಅದನ್ನು ಅಭ್ಯಾಸ ಮಾಡಬೇಕು. ಸೊ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಸಮಯವನ್ನು ವ್ಯಯವನ್ನು ಮಾಡಿ ಅವುಗಳನ್ನು ಕಾಲಕ್ಕೆ ಅಭ್ಯಾಸ ಮಾಡ್ತಾ ಹೋದರೆ ಮಾತ್ರ ಅವುಗಳ ಕಲಿಕೆ ಅಂತಕ್ಕಂಥದ್ದು ಮಕ್ಕಳದು ಬಲಗೊಳ್ಳುತ್ತೆ ಹೊರತು ಅಭ್ಯಾಸ ಮಾಡಲಿಲ್ಲ ಅಂದರೆ ಸೊ ಅದೇನಾಗುತ್ತೆ, ಕುಂಠಿತ ಆಗ್ತಾ ಹೋಗುತ್ತೆ ಅದು ಆ ಮಕ್ಕಳ ಕಲಿಕೆ. ಹಾಗಾಗಿ ಅಭ್ಯಾಸ ನಿಯಮ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 19ನೇ ಪ್ರಶ್ನೆ ನೋಡೋಣ ಈಗ ಅದು. ಸೊ ಕ್ವಶನ್ ನಂಬರ್ 19 ಏನು ಹೇಳುತ್ತೆ ಅಂತ ಇಲ್ಲಿ, ಒಂದು ಭಾಷೆಯನ್ನು ಕಲಿಯಬೇಕಾದರೆ ಮೊದಲು ನಾವು ಅಂತ. ಯಾವುದಾದ್ರು ಒಂದು ಭಾಷೆಯನ್ನು ಕಲಿಬೇಕು ಅಂದರೆ ಮೊದಲು ನಾವು ಅಂತ ಕೊಟ್ಬಿಟ್ಟು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಭಾಷೆಯ ಅಕ್ಷರಗಳನ್ನು ಗುರುತಿಸಬೇಕು ಅಂತ. ಒಂದು ಲ್ಯಾಂಗ್ವೇಜನ್ನು ಕಲಿಯೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ಮೊದಲು ಭಾಷೆಯ ಅಕ್ಷರವನ್ನು ಗುರುತಿಸಬೇಕು, ಭಾಷೆಯ ವ್ಯಾಕರಣವನ್ನು ಕಲಿಬೇಕು, ಭಾಷೆಯನ್ನು ಆಡ್ತಕ್ಕಂಥ ಜನರ ನಡುವೆ ನಾವು ಜೀವಿಸಬೇಕು, ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು ಅಂತ ಇದೆ 19ನೇ ಪ್ರಶ್ನೆ. ಈಗ ಸೊ ಯೂಶಲಿ ಏನಾಗ್ಬಿಡುತ್ತೆ, ಈ 4 ಆಯ್ಕೆಗಳನ್ನು ಓದ್ಕೊಂಡಾಗ ಎಲ್ಲವೂ ಸರಿ ಅಂತ ಅನಿಸ್ಬಿಡುತ್ತೆ ನಮಗೆ. ಎಲ್ಲವೂ ಕೂಡ ಭಾಳ ಹತ್ತಿರವಾದಂಥ ರೀತಿಯಲ್ಲೇ ಇದೆ ಪ್ರಶ್ನೆಗಳು, ಉತ್ತರಗಳು ಅಂತ ನಮ್ಗೆ ಅನಿಸ್ಬಿಡುತ್ತೆ. ಆದರೂ ಕೂಡ ಅದರಲ್ಲಿ ಯಾವುದಾದ್ರು ಒಂದು ಆಯ್ಕೆ ಇದಕ್ಕೆ ಸರಿಯಾಗಿರುತ್ತೆ, ಅದನ್ನು ಸೂಕ್ತವಾಗಿ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಅದು ನಮಗೆ ಗೊತ್ತಾಗಬೇಕು ಅಂದರೆ ಅಟ್ಲೀಸ್ಟ್ ಒಂದು 2 ರಿಂದ 3 ಸಲ ಅದನ್ನು ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಒಂದು ಭಾಷೆಯ ಅಕ್ಷರವನ್ನೇ ಗುರುತಿಸಬೇಕು, ಭಾಷೆಯ ವ್ಯಾಕರಣವನ್ನು ಕಲ್ತಿರಬೇಕು, ಭಾಷೆಯನ್ನು ಆಡ್ತಕ್ಕಂಥ ಜನರ ನಡುವೆ ನಾವು ಇರಬೇಕು ಅಥವಾ ಜೀವಿಸಬೇಕು, ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು ಅಂತಿದೆ. ಸೊ ವೆರಿ ಫಸ್ಟು ಯಾವುದೇ ಒಂದು ಭಾಷೆಯ ಧ್ವನಿಗಳನ್ನು ಮೊದಲು ನಾವೇನು ಮಾಡಬೇಕು? ಫೈಂಡ್ ಮಾಡಬೇಕು, ಗುರುತಿಸಬೇಕು, ಐಡೆಂಟಿಫೈ ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ನಾವು ನೆಕ್ಸ್ಟ್ ಕಲೀಲಿಕ್ಕೆ ಅದು ನಮಗೆ ಅನುಕೂಲ ಮಾಡುತ್ತೆ ಅಂತ. ಯಾವುದಾದ್ರು ಒಂದು ಭಾಷೆಯನ್ನು ಕಲಿಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು? ಆ ಭಾಷೆಯ ಧ್ವನಿಗಳನ್ನು ನಾವು ಗುರುತಿಸಬೇಕು. ಅದಾದರೆ ಮಾತ್ರ ನಮ್ಮ ಕಲಿಕೆ ಅಂತಕ್ಕಂಥದ್ದು ಆರಂಭ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಧ್ವನಿಗಳನ್ನು ನಾವು ಗುರುತಿಸಲಿಕ್ಕೆ ಆರಂಭ ಮಾಡಿದ್ರೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಉತ್ತಮ ಮಾತುಗಾರಿಕೆ ಪ್ರಧಾನ ಲಕ್ಷಣ. ಒಂದು ಉತ್ತಮವಾಗಿ ಮಾತಾಡಬೇಕು ಅಂದರೆ ಅದಕ್ಕೆ ಇರಬೇಕಾದಂಥ ಒಂದು ಅಗ್ರ ಲಕ್ಷಣ ಅಥವಾ ಒಂದು ಭಾಳ ಮುಖ್ಯವಾದ ಅಥವಾ ಪ್ರಧಾನವಾದ ಲಕ್ಷಣ ಯಾವುದಿರಬೇಕು ಅಂತ. ಧ್ವನಿ ಸಂಕೇತಗಳ ಮೂಲಕ ಪ್ರಕಟಗೊಂಡಿರಬೇಕು, ಧ್ವನಿ ಅರ್ಥ ಭಾವನೆಗಳು ಸಮನ್ವಯಗೊಂಡಿರಬೇಕು, ಶಬ್ದ ಭಾವನೆಗಳು ಸಮನ್ವಯಗೊಂಡಿರಬೇಕು, ಶಬ್ದಗಳನ್ನು ಬಳಸ್ತಕ್ಕಂಥ ಕೌಶಲ್ಯವನ್ನು ಹೊಂದಿರಬೇಕು ಅಂತ ಇದೆ. ಸೊ 20ನೇ ಪ್ರಶ್ನೆಗೆ ನೋಡಿ ಆಪ್ಷನ್ 2 ಇದೆಯಲ್ಲ, ಧ್ವನಿ ಅರ್ಥ ಭಾವನೆಗಳು ಸಮನ್ವಯಗೊಂಡಿರಬೇಕು, ಉತ್ತಮ ಮಾತುಗಾರಿಕೆ ಪ್ರಧಾನ ಲಕ್ಷಣ ಅಂತ. ಯಾಕೆಂದರೆ ಕನ್ನಡ ಭಾಷೆ ಅಂದರೆ ಒಂದು ಅದ್ಭುತವಾದ, ಭಾಳ ಸುಂದರವಾದಂಥ, ವಂಡರ್ಫುಲ್ ಆದಂಥ ಒಂದು ಲ್ಯಾಂಗ್ವೇಜ್ ಇದು ಕನ್ನಡ ಭಾಷೆ ಅನ್ನೋದು. ಹಾಗಾಗಿ ಸೊ ಪ್ರತಿಯೊಂದು ಶಬ್ದಗಳ ಉಚ್ಚಾರಣೆಯು ಕೂಡ ಅದರದೇ ಆದಂಥ ಒಂದು ಮಹತ್ವವನ್ನು ಹೊಂದಿರುತ್ತೆ. ನೋಡಿ, ಏನಿಲ್ಲ ನಿಮಗೆ ಕನ್ನಡದ ಒಂದು ವರ್ಣಮಾಲೆಯಲ್ಲಿ ಎಲ್ಲವೂ ಇರುತ್ತೆ. ಸ್ವರ ಆಗಿರ್ಬೋದು, ವ್ಯಂಜನ ಆಗಿರ್ಬೋದು, ರಶ್ವ, ದೀರ್ಘ, ಪ್ಲುತ, ಅಲ್ಪಪ್ರಾಣ, ಮಹಾಪ್ರಾಣ, ಯೋಗವಾಹಗಳು, ಶಬ್ದಗಳ ಉಚ್ಚಾರ ಆಗಿರ್ಬೋದು, ಆಮೇಲೆ ಎಕಾರಗಳ ಉಚ್ಚಾರಣೆ ಹೇಗೆ ಮಾಡಬೇಕು, ಪ್ರತಿಯೊಂದು ಅಕ್ಷರಗಳಿಗೆ ಅಂದರೆ ಆ ಒತ್ತುಗಳು ಬಂದಾಗ ಯಾವ ರೀತಿ ಅದನ್ನು ನಾವು ಹೇಳಬೇಕು, ಅದನ್ನು ಒತ್ತಿ ಹೇಳಬೇಕಾಗತ್ತೆ. ಮತ್ತು ಧ್ವನಿ ಏರಿಳಿತಗಳನ್ನು ಫೀಲ್ ಕೊಟ್ಟು ಹೆಂಗೆ ಓದಬೇಕು, ಸೊ ಯಾವುದನ್ನು ಗಟ್ಟಿ ಧ್ವನಿಯಲ್ಲಿ ಓದಬೇಕು, ಸೊ ಯಾವುದನ್ನು ಅಥವಾ ಏರು ಧ್ವನಿಯಲ್ಲಿ ನಾವು ಹೇಳಬೇಕಾಗತ್ತೆ, ಶಬ್ದಗಳ ಪೂರ್ಣ ಪ್ರಮಾಣದ ಉಚ್ಚಾರಣೆ ಹೇಗೆ, ವ್ಯಂಜನಗಳನ್ನು ಯಾವ ರೀತಿಯಾಗಿ ನಾವು ಬಳಸಬೇಕಾಗತ್ತೆ. ಸೊ ಹಾಗೆ ಪ್ರತಿಯೊಂದಕ್ಕೂ ಒಂದೊಂದು ಮಹತ್ವ ಇದ್ದೇ ಇರುತ್ತೆ. ಹಾಗಾಗಿ
ಒಂದು ಉತ್ತಮ ಮಾತುಗಾರಿಕೆಯಿಂದ ಬಂದಾಗ ಅಲ್ಲಿ ಧ್ವನಿಗಳನ್ನು ಸರಿಯಾಗಿ ನಾವು ಉಚ್ಚಾರಣೆ ಮಾಡಬೇಕಾಗುತ್ತೆ, ಅರ್ಥ ಸಹಿತವಾಗಿರಬೇಕು ಮತ್ತು ಅಲ್ಲಿ ಭಾವನೆಗಳು ಸಮನ್ವಯಗೊಂಡಿರಬೇಕು, ಇವೆಲ್ಲವೂ ಇರಬೇಕು. ಇವೆಲ್ಲವೂ ಇದ್ದರೆ ಮಾತ್ರ ಉತ್ತಮ ಮಾತುಗಾರಿಕೆ ಅಂತಕ್ಕಂಥದ್ದು ಅದು ಸಫಲ ಆಗಲಿಕ್ಕೆ, ಎಲ್ಲರೂ ಕೇಳಲಿಕ್ಕೆ, ಅದು ಮಹತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ಸೊ ಅದೇನೇ ಇದಕ್ಕೆ ಒಂದು ಪ್ರಧಾನವಾದ ಲಕ್ಷಣವಾಗಿರುತ್ತೆ ಇಲ್ಲಿ. ಸೊ ನೆಕ್ಸ್ಟು 21ನೇ ಪ್ರಶ್ನೆ ನೋಡೋಣ. ಈಗ ಕ್ವಶನ್ ನಂಬರ್ 21, ಕ್ರಿಯಾತ್ಮಕ ವ್ಯಾಕರಣ ಅಂದರೆ ಏನು ಅಂತ. ಕ್ರಿಯಾತ್ಮಕ ವ್ಯಾಕರಣವೆಂದರೇನು? ವ್ಯಾಕರಣವನ್ನು ಪ್ರತ್ಯೇಕ ಅವಧಿಗಳಲ್ಲಿ ಕಲಿಸುವುದು, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯಾಕರಣವನ್ನು ಕಲಿಸುವುದು, ಕೆಲವು ಅವಧಿಗಳನ್ನು ವ್ಯಾಕರಣಕ್ಕೆ ಮೀಸಲಿಟ್ಟು ಕಲಿಯುವುದು, ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸಿ ಕಲಿಸುವುದು ಅಂತ ಇದೆ. ಕ್ರಿಯಾತ್ಮಕ ವ್ಯಾಕರಣ ಅಂದರೆ ಮೊದಲು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸಿ ಕಲಿಸುವುದು ಅಂತ. ಅಂದರೆ ಇದಕ್ಕೆ ಪ್ರತ್ಯೇಕವಾಗಿ ವ್ಯಾಕರಣವನ್ನು ಬೋಧನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ. ಕ್ರಿಯಾತ್ಮಕ ವ್ಯಾಕರಣ ಅಂದರೆ ಸೊ ನಾವೇನು ಇಲ್ಲಿ ಕಲಿಕೆಯ ಪ್ರಕ್ರಿಯೆಗಳನ್ನ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ, ಕಲಿಕಾ ಪ್ರಕ್ರಿಯೆಯಲ್ಲಿ ಮಕ್ಕಳನ್ನ ತೊಡಗಿಸ್ಕೋತೀವಿ. ಸೊ ಅದೇ ಒಂದು ಕ್ರಿಯೆಗಳ ಮಧ್ಯದಲ್ಲಿ ವ್ಯಾಕರಣವನ್ನು ಕೂಡ ಮಿಕ್ಸ್ ಮಾಡಿ ಸಮ್ಮಿಳಿತಗೊಳಿಸಿ ಏನು ಮಾಡಬೇಕು, ಅದನ್ನು ಹೇಳ್ಕೊಳ್ಬೇಕು. ಅದನ್ನು ಇಲ್ಲಿ ಕ್ರಿಯಾತ್ಮಕ ವ್ಯಾಕರಣ ಅಂತ ಕರೆಯುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಪ್ರತ್ಯೇಕ ಅವಧಿಗಳಲ್ಲಾಗಲಿ, ಸಾಂಪ್ರದಾಯಿಕ ಪದ್ಧತಿಗಳಾಗಲಿ ಅಥವಾ ಕೆಲವು ಅವಧಿಗಳನ್ನು ಮಾತ್ರ ಗ್ರಾಮರನ್ನು ನಾವು ಕ್ಲಾಸ್ ಮಾಡಲಿಕ್ಕೆ ಸೀಮಿತ ಮಾಡೋದಲ್ಲ, ಯಾವುದು ಬರಲ್ಲ. ಹಾಗಾಗಿ ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸಿ ಕಲಿಸುವುದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ 22ನೇದು ಈ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದು ಯಾವುದೋ ಇದೆ ಇಲ್ಲಿ. ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರೊಡನೆ ಯುದ್ಧ ಮಾಡಿ ಸರ್ವನಾಶ ಹೊಂದಿದರು. ಗೆರೆ ಎಳೆದ ಪದದ ಅರ್ಥ ಕೊಡುವ ನುಡಿಗಟ್ಟು ಅಂತ. ಸೊ ಇಲ್ಲಿ ಗೆರೆ ಎಳೆದಿಲ್ಲ, ಗೆರೆ ಎಳೆದುಬಿಡ್ತೀನಿ ನಾನು. ಆ್ಯಕ್ಚುಲಿ ಇಲ್ಲಿ ನನಗೆ ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರೊಡನೆ ಯುದ್ಧ ಮಾಡಿ ಸರ್ವನಾಶ ಹೊಂದಿದರು, ಗೆರೆ ಎಳೆದ ಪದದ ಅರ್ಥ ಕೊಡ್ತಕ್ಕಂಥ ನುಡಿಗಟ್ಟು ಯಾವುದು ಅಂತ ಹೇಳಿದರೆ 4 ಆಪ್ಷನ್ನು. ಮೂಗಿನ ತುದಿಗೆ ಸುಣ್ಣ ಹಚ್ಚು, ಶಸ್ತ್ರ ನೆಲಕ್ಕೆ ಹಾಕು, 7 11 4 ನೆಲಸಮ ಮಾಡುವಂತ ಇದೆ ಇಲ್ಲಿ. ನೋಡಿ ಇಲ್ಲಿ ಸರ್ವನಾಶ ಅನ್ನೋ ಪದಕ್ಕೆ ಗೆರೆ ಎಳಿಬೇಕು. ಆ್ಯಕ್ಚುಲಿ ಅದು ಪ್ರಿಂಟಿಂಗ್ ಮಿಸ್ಟೇಕಲ್ಲಿ ಆಗಿಲ್ಲ ಇದು. ಸೊ ಸರ್ವನಾಶ ಅಂತಕ್ಕಂಥ ನುಡಿಗಟ್ಟು ಯಾವ ಅರ್ಥವನ್ನು ಕೊಡುತ್ತೆ? ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರನ್ನು ಯುದ್ಧ ಮಾಡಿ ಸರ್ವನಾಶ ಹೊಂದಿದರು. ಸರ್ವನಾಶ ಹೊಂದರು ಅಂದರೆ ಏನು? ಅಂದರೆ ಮುಗಿದೋದ್ರು ಅಂತ, ನಾಶವಾದರು ಅಂತ ಅಲ್ಲಿಗೆ, ಅಂದರೆ ನೆಲಸಮ ಮಾಡುವಂಥ. ಈ ಗೆರೆ ಎಳೆದ ಪದದ ಅರ್ಥ ಕೊಡ್ತಕ್ಕಂಥ ನುಡಿಗಟ್ಟು ಯಾವುದಪ್ಪ ಅಂದರೆ ಯುದ್ಧ ಮಾಡಿ ಸರ್ವನಾಶ ಹೊಂದಿದರು ಅಂದರೆ ಮೂಗಿನ ತುದಿಗೆ ಸುಣ್ಣ ಹಚ್ಚು ಬರಲ್ಲ, ಶಸ್ತ್ರ ನೆಲಕ್ಕೆ ಹಾಕು ಬರಲ್ಲ, 7 11 ಬರಲ್ಲ, ನೆಲಸಮ ಮಾಡು ಅಂದರೆ ನೆಲಸಮ ಆಗೋದು. ಸರ್ವನಾಶ ಮಾಡಿದ್ರು ಅಂದರೆ ನೆಲಸಮ ಆಗೋದು ಅಂತ ಆಗುತ್ತೆ. ಸೊ ಸರ್ವನಾಶ ಹೊಂದಿದ್ರು ಅಂದರೆ ಸೇಮ್ ಅದೇ ಒಂದು ಅರ್ಥ ಬರ್ತದೆ ನುಡಿಗಟ್ಟು. ಅಂದರೆ ಇಡೀ ಸರ್ವನಾಶ ಅಂದರೆ ನೆಲಸಮ ಆಗೋದು ಅಂತ. ಸೊ ಇದಕ್ಕೆ ಈ ಒಂದು ನುಡಿಗಟ್ಟಿನ ಅರ್ಥ ಏನಪ್ಪ ಅಂದರೆ 4ನೇ ಆಪ್ಷನು ನೆಲಸಮ ಮಾಡು ಅಂತ ಆಗುತ್ತೆ. ನೆಕ್ಸ್ಟು 23ನೇ ಪ್ರಶ್ನೆ ನೋಡೋಣ ಈಗ. ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಅಂತ. ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಯಾವುದಾದ್ರು ಅಂದರೆ ಈ ಕನ್ನಡ ಭಾಷೆಯನ್ನೇ ನಾವು ಉದಾಹರಣೆ ತಗೊಂಡು ಆ ಒಂದು ಭಾಷೆಯನ್ನು ಬೋಧನೆ ಮಾಡಬೇಕು ಅಂದರೆ ಆ ಭಾಷೆಯ ಬೋಧನೆಗಿರ್ತಕ್ಕಂಥ ಒಂದು ಪ್ರಧಾನವಾದ ಉದ್ದೇಶ ಏನಿರಬೇಕು ಅಂತ. ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸಬೇಕು, ಅಂದರೆ ರಿಟರ್ನ್ ರೆಪ್ರೆಸೆಂಟೇಷನ್ ಅಂದರೆ ಬರವಣಿಗೆ ಮುಖಾಂತರವಾಗಿ ಅಂತ. ಮೌಖಿಕ ಮುಖಾಂತರ ಅಂದರೆ ಬಾಯಲ್ಲಿ ಹೇಳೋದು ಅಂತ. ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಬರವಣಿಗೆ ಮತ್ತು ಬಾಯಲ್ಲಿ ಹೇಳ್ತಕ್ಕಂಥ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸೋದು. ಆಲಿಸುವ ಮಾತನಾಡುವ ಸಾಮರ್ಥ್ಯವನ್ನು ಬೆಳೆಸುವುದು ಅಂದರೆ ಕೇಳಿಸ್ಕೊಳ್ಳೋದು, ಮತ್ತೊಂದು ಹೇಳೋದು ಅಂತ. ಆಲಿಸುವ ಮಾತನಾಡುವ ಸಾಮರ್ಥ್ಯವನ್ನು ಬೆಳೆಸುವುದು. ಸೊ 23ನೇದಕ್ಕೆ ಎರಡನ್ನೂ ಕ್ಲಬ್ ಮಾಡಿ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ, ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸುವುದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಅಂದರೆ ಭಾಷಾ ಬೋಧನೆ ಪ್ರಧಾನ ಉದ್ದೇಶ ಅಂದರೆ ಎರಡೂ ಇರಬೇಕು ಅಂತ. ಮೌಖಿಕವಾಗಿ ಹೇಳಬೇಕು, ಬರವಣಿಗೆ ರೂಪದಲ್ಲೂ ಕೂಡ ಅದನ್ನು ಅಭಿವ್ಯಕ್ತ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು ಅಂತ. ಇದೇ ಒಂದು ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಆಗುತ್ತೆ. ಸೊ 24ನೇ ಪ್ರಶ್ನೆ, 1ನೆಯ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು ಅಂತ. 1ನೇ ತರಗತಿ ಅಂತ್ಯದಲ್ಲಿ ಅಂದರೆ ಏನು? ಮೊದಲನೇ ತರಗತಿಯ ಕೊನೆಯ ಅವಧಿ ಅಂತ, ಎಕ್ಸಾಮ್ ಟೈಮಲ್ಲಿ ಅಂತ. ಅಂದರೆ ವರ್ಷದ ಕೊನೆಯಲ್ಲಿ, ಮೊದಲನೇ ತರಗತಿಯ ಒಂದು ವರ್ಷದ ಕೊನೆಯಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಒಂದು ಟೈಮಲ್ಲಿ ಇನ್ನೇನು 1ನೇ ತರಗತಿ ಮುಗಿಬೇಕು ಆ ಮಗುಂದು ಅಂತ. ಸೊ ಆವಾಗ ಆ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದಂಥ ಒಟ್ಟು ಪದಗಳು ಅಂತ. ಎಷ್ಟು ಪದಗಳನ್ನು ಅದು ಅರ್ಥ ಮಾಡ್ಕೊಳ್ಬೋದು ಅಂತ. ಸೊ ಸುಮಾರು 1,000, 1,500, 2,000, ಸುಮಾರು 2,500 ಅಂತ ಇದೆ. ಸುಮಾರು 1,500 ಶಬ್ದಗಳನ್ನು 1ನೇ ತರಗತಿ ಹಂತದಲ್ಲಿ ಒಂದು ಮಗು ಅಂತಕ್ಕಂಥ ಗ್ರಹಿಸಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಟ್ಟು ಪದಗಳ ಸಂಖ್ಯೆ ಇದು, ಸುಮಾರು 1,500. ಇದನ್ನೇ ಪ್ರಶ್ನೆಯನ್ನು ನೋಡೋಣ ಈಗ. ಸೊ ಯಾವುದಿದೆ ಅಂತ ಇಲ್ಲಿ, ಭಾಷಾ ಪ್ರಯೋಗಶಾಲೆ ಎಂದು ಇದನ್ನು ಕರೆಯುತ್ತಾರೆ ಅಂತ. ಭಾಷಾ ಪ್ರಯೋಗಶಾಲೆ ಎಂದು ಇದನ್ನು ಕರೆಯುತ್ತಾರೆ. ನೋಡಿ ಯಾವುದನ್ನು ಭಾಷಾ ಪ್ರಯೋಗಶಾಲೆ ಅಂತ ಕರೀತಾರೆ? ಭಾಷೆಯನ್ನು ಪ್ರಯೋಗಕ್ಕೆ ಒಳಪಡಿಸ್ತಕ್ಕಂಥ ಒಂದು ಕೊಠಡಿ, ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿರ್ತಕ್ಕಂಥ ಕೊಠಡಿ, ವಿದ್ಯಾರ್ಥಿ ಶಿಕ್ಷಕರನ್ನು ಒಳಗೊಂಡಂಥ ಭಾಷಾ ಕೊಠಡಿ, ಕಂಪ್ಯೂಟರ್, ಟಿವಿ, ರೇಡಿಯೋ ಹೊಂದಿರತಕ್ಕಂಥ ತರಗತಿ ಕೊಠಡಿ. ಭಾಳ ಈಸಿಯಾಗಿ ಹೇಳ್ಬೋದು. ಒಂದು ಭಾಷಾ ಪ್ರಯೋಗಾಲಯ, ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಅಂದರೆ
ಯಾವ ರೀತಿ ಇರುತ್ತೆ ನೋಡಲಿಕ್ಕೆ ಅಂತ ನಮ್ಗೆ ಇಮಿಡಿಯೇಟ್ ನಮಗೆ ಇಮ್ಯಾಜಿನ್ ಆಗಿಬಿಡುತ್ತೆ. ಅಂದರೆ ಅವೆಲ್ಲವನ್ನು ಮುಂಚೆ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗ್ಬಿಡುತ್ತೆ, ಮೈಂಡಲ್ಲಿ ಬಂದುಬಿಡುತ್ತೆ ಒಂದು ಭಾಷಾ ಪ್ರಯೋಗಾಲಯ ಅಂತಕ್ಕಂಥದ್ದು ಇದೇ ರೀತಿಲಿರುತ್ತೆ ಅಂತ. ಭಾಳ ಈಸಿಯಾಗಿ ಅಂದರೆ ಅದ್ರ ಬಗ್ಗೆ ತೀರಾ ಒಂದು ಅನುಭವ ಇರೋರು ಭಾಳ ಈಸಿಯಾಗಿ ಗೆಸ್ ಮಾಡಿಬಿಡ್ತಾರೆ ಆನ್ಸರನ್ನು. ದಟ್ ಈಸ್ ಆಪ್ಷನ್ ನಂಬರ್ ಸೆಕೆಂಡ್ ಇದೆಯಲ್ಲ, ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿರ್ತಕ್ಕಂಥ ಕೊಠಡಿ ಅಂತ. ಸೊ ವಿದ್ಯುನ್ಮಾನ ಬೋಧನಾ ಉಪಕರಣಗಳಿಂದ ಕೂಡಿರ್ತಕ್ಕಂಥ ಕೊಠಡಿಯನ್ನು ಭಾಷಾ ಪ್ರಯೋಗಶಾಲೆ ಅಂತ ಇಲ್ಲಿ ಕರೀತಾರೆ. ನೆಕ್ಸ್ಟು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಏನು ಅಂತ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಮಕ್ಕಳ ಫಲಿತಾಂಶವನ್ನು ನಿರ್ಧಾರ ಮಾಡೋದು, ಮಕ್ಕಳ ಪಠ್ಯ ಸಾಧನೆಯನ್ನು ಗುರುತಿಸುವುದು, ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು, ಮಕ್ಕಳ ಕಲಿಕೆಯನ್ನು ಶ್ರೇಣೀಕರಿಸುವುದು ಅಂತ ಇದೆ. ಮಕ್ಕಳ ಫಲಿತಾಂಶ ನಿರ್ಧಾರ ಮಾಡೋದು, ಮಕ್ಕಳ ಪಠ್ಯ ಸಾಧನೆಯನ್ನು ಗುರುತಿಸುವುದು, ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸುವುದು, ಮಕ್ಕಳ ಕಲಿಕೆಯನ್ನು ಶ್ರೇಣೀಕರಿಸುವುದು ಅಂತ ಇದೆ 26ನೇದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ 3ನೇ ಆಪ್ಷನ್ ಇದೆಯಲ್ಲ, ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು ಅಂತ. ನೋಡಿ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದರೆ ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ, ಸೊ ಇಡೀ ವರ್ಷ ಪೂರ್ತಿ ಆ ಮಗುವಿನ ಒಂದು ಮೌಲ್ಯಮಾಪನವನ್ನು ಮಾಡುವಂಥದ್ದು ಅಂತ ನಿರಂತರವಾಗಿ. ಸೊ ಹಾಗಾಗಿ ಎಲ್ಲ ಅಂಶಗಳು ಅದರಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ. ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು ಅಂತ ಅಂದರೆ ಎಲ್ಲ ಮಜುಗಳಲ್ಲೂ ಎಲ್ಲ ಆಯಾಮಗಳಲ್ಲೂ ಒಂದು ಮಗುವನ್ನು ಅರ್ಥ ಮಾಡಿಕೊಂಡು ಆ ಮಗುವಿಗೆ ಬೇಕಾದಂಥ ಒಂದು ಐ ಥಿಂಕ್ ಒಂದು ಬೋಧನಾ ವಿಧಾನಗಳನ್ನು ಅಳವಡಿಸ್ಕೊಂಡು ಆ ಮಗುವಿನ ಅಭಿವೃದ್ಧಿಗೆ ಪ್ರಯತ್ನ ಮಾಡುವಂಥದ್ದು. ಸೊ ಅದೇ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಒಂದು ಕಾನ್ಸೆಪ್ಟ್ ಅದು. ಸೊ ಹಾಗಾಗಿ ಇದರ ಪ್ರಧಾನ ಉದ್ದೇಶನೂ ಕೂಡ ಅದೇ ಆಗಿರುತ್ತೆ, ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟು 27ನೇದು ನೋಡಿ, ಒಂದು ನುಡಿಗಟ್ಟು ಕೇಳಿದರೆ ಇಲ್ಲಿ ತಲೆದೂಗು, ಈ ನುಡಿಗಟ್ಟಿನ ಅರ್ಥ ಅಂತ ಕೇಳಿದರೆ ಈ ನುಡಿಗಟ್ಟುಗಳನ್ನು ಕೂಡ ಒಂದಷ್ಟು ಓದ್ಕೊಳ್ಬೇಕಾಗುತ್ತೆ ನೀವು. ಅದನ್ನು ಕೂಡ ಕೇಳ್ತಾರೆ ಒಂದೊಂದು ಪ್ರಶ್ನೆಗೆ. ಅಲ್ಲಲ್ಲಿ ತಲೆದೂಗು ಈ ನುಡಿಗಟ್ಟಿನ ಅರ್ಥ ಮೆಚ್ಚುಗೆ ಸೂಚಿಸು, ತಲೆಯನ್ನು ತೂಗು, ವಿರೋಧ ವ್ಯಕ್ತಪಡಿಸು, ಒಪ್ಪಿಗೆಯನ್ನು ಸೂಚಿಸು ಅಂತ ಇದೆ. ಸೊ 27ನೇ ಪ್ರಶ್ನೆ. ಸೊ ಯಾವುದಿರ್ಬೋದು ಇದಕ್ಕೆ? ತಲೆದೂಗು ಅಂದರೆ ಅವ್ನು ಹೇಳಿದ ಮಾತಿಗೆ ತಲೆ ದೂಗಲೇಬೇಕಣ್ಣ ನೀನು, ಅಥವಾ ತಲೆ ಬಾಗಲೇಬೇಕು ಅಂತಂತಾರೆ. ಸೊ ಏನಂಗೆ ಅಂದರೆ ಯೂಶ್ವಲಿ ಹಳ್ಳಿಗಳಲ್ಲಿ ಇದನ್ನೆಲ್ಲ ಬಳಸ್ತಾ ಇರ್ತಾರೆ ಜನರೆಲ್ಲ, ತಲೆದೂಗು, ತಲೆಬಾಗು ಹಿಂಗೆಲ್ಲ ಬಳಸ್ತಾ ಇರ್ತಾರೆ. ಸೊ ಮೆಚ್ಚುಗೆ ಸೂಚಿಸು ಸರಿನೋ, ಒಪ್ಪಿಗೆ ಸೂಚಿಸಿ ತರುವಂಥ ಸರಿನೋ ಅಂತಿದೆ ಇಲ್ಲಿ. ಸೊ ತಲೆಬಾಗು ಅಂದರೆ ಒಪ್ಪಿಗೆಯನ್ನು ಸೂಚಿಸು, ತಲೆಬಾಗೋದು. ಸೊ ನಾನು ಕೂಡ ಒಪ್ಪಿದ್ದೀನಿ ನಿನ್ನ ಮಾತಿಗೆ ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ತಲೆ ದೂಗು ಅಂದಾಗ ಏನಾಗುತ್ತೆ? ತಲೆ ದೂಗ್ತಾ ಇದೆಯಾ ಅಂದರೆ ಮೆಚ್ಚುಗೆಯನ್ನು ಸೂಚಿಸೋದು ಅಂತ. ತಲೆ ದೂಗು ಮತ್ತು ತಲೆ ಬಾಗು ಅಂತ, ಆಯಿತಾ? ಸೊ ಇದಕ್ಕೆ ಮೆಚ್ಚುಗೆಯನ್ನು ಸೂಚಿಸೋದು ತಲೆದೂಗು ಅಂತ ಆಗುತ್ತೆ ಈಗ. ಸೊ ಹಾಗಾಗಿ ಇಲ್ಲಿ ನಾನು ಹೇಳಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಅಲ್ಲಲ್ಲೇ ಐ ಥಿಂಕ್ ಇದಿರ್ಬೋದು ಆನ್ಸರು ತಪ್ಪಿರ್ಬೋದು, ಅಥವಾ ನಿಮಗೆ ಯಾವ್ದಾದ್ರು ಸರಿ ಅಂತ ಅನ್ನಿಸ್ದಾಗ ಆನ್ಸರ್ ಆಲ್ಮೋಸ್ಟ್ ನಾನು 99 ಭಾಗ ನಾನು ಸರಿಯಾಗಿ ಚೂಸ್ ಮಾಡಿರ್ತೀನಿ. ಆದರೂ ಕೂಡ ಅಲ್ಲಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿ ನಿಮಗೆ ಯಾವ್ದಾದ್ರು ಈ ಪ್ರಶ್ನೆಗೆ ಉತ್ತರ ಇದಾಗಿದೆ ಸರ್ ಅಂತ ನಿಮ್ಗೆ ಕಂಡು ಬಂದರೆ, ಸೊ ದಯವಿಟ್ಟು ಆ ಉತ್ತರವನ್ನು ಡಿಸ್ಕ್ರಿಪ್ಷನ್ ನನಗೆ ಬರೆದು ಕಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಜೊತೆಗೆ ವಿವರಣೆಯನ್ನು ಕೂಡ ನೀವು ಬರೆದು ಹೇಳ್ಬೇಕು ನನಗೆ. ಹಾಗಾಗಿ ನಮಗೇನಾಗುತ್ತೆ, ನಾವು ಮತ್ತೆ ನೆಕ್ಸ್ಟ್ ಹೇಳಬೇಕಾದ್ರೆ ಅದನ್ನು ಹೇಳಿ ಮತ್ತೊಂದಷ್ಟು ಜನ ಅಭ್ಯರ್ಥಿಗಳಿಗೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ನನಗೆ ಅವಕಾಶ ಸಿಗುತ್ತೆ. ಹಾಗಾಗಿ ದಯಮಾಡಿ ಸೊ ಯಾವುದಾದ್ರು ಒಂದು ಪ್ರಶ್ನೆ ಇದು ಸರಿ ಅಂತ ನಿಮಗೆ ಅನಿಸಿದರೆ ಸರಿಯಾದ ಉತ್ತರವನ್ನು ತಿಳಿಸಿ, ಅದಕ್ಕೆ ಪೂರಕವಾದಂಥ ವಿವರಣೆಯನ್ನು ಕೊಟ್ಟು ನನಗೆ ಕಮೆಂಟಲ್ಲಿ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ನನ್ನ ಪ್ರಕಾರ ತಲೆದೂಗು ಅನ್ನಲಿಕ್ಕೆ ಮೆಚ್ಚುಗೆಯನ್ನು ಸೂಚಿಸು, ತಲೆ ಬಾಗು ಅಂದರೆ ಒಪ್ಪಿಗೆಯನ್ನು ಕೊಡುವಂತಾಗುತ್ತೆ ಅಷ್ಟೇ ಅದು. ಸೊ 28ನೇ ಪ್ರಶ್ನೆ, 3ನೇ ತರಗತಿಯ ವಿದ್ಯಾರ್ಥಿಯೊಬ್ಬ 4ನೇ ತರಗತಿಗೆ ಬಂದಾಗ 3ನೇ ತರಗತಿಯ ವಿದ್ಯಾರ್ಥಿಯೊಬ್ಬ 4ನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆಯಾಗದಿದ್ದಲ್ಲಿ ಕೊರತೆಗಳನ್ನು ತುಂಬಲು ಮಾಡಬಹುದಾದ ಚಟುವಟಿಕೆ ಅಂತ. ನೋಡಿ, ಈಗ 3ನೇ ಕ್ಲಾಸಿಂದ ಒಬ್ಬ ಸ್ಟೂಡೆಂಟ್ಸು 4ನೇ ಕ್ಲಾಸಿಗೆ ಬರ್ತಾನೆ. ಅವನು ಬಂದರೂ ಕೂಡ ಅವನೇನು ಸಾಮರ್ಥ್ಯಗಳನ್ನು ಕಲಿಬೇಕು, ಆ ಸಾಮರ್ಥ್ಯಗಳು ಕಲಿಕೆ ಆಗಲ್ಲ ಅವನಿಗೆ. ಸೊ ಅಂಥ ಟೈಮಲ್ಲಿ ಆ ಒಂದು ಕೊರತೆಗಳನ್ನು ನೀಗಿಸಲಿಕ್ಕೆ ಅಥವಾ ತುಂಬಲಿಕ್ಕೆ ಸೊ ಯಾವ ಒಂದು ಆ್ಯಕ್ಟಿವಿಟಿಯನ್ನು ಒಬ್ಬ ಟೀಚರ್ ಆದವನು ಮಾಡಬೇಕಾಗುತ್ತೆ ಅಂತ ಇಲ್ಲಿ. ಸೊ ಪರಿಹಾರ ಬೋಧನೆ ಮಾಡುವುದು, ಮರುಬೋಧನೆ ಮಾಡುವುದು, ಕಂಠಪಾಠ ಮಾಡಿಸುವುದು, ಹಿಂದಿನ ತರಗತಿಗೆ ಕಳಿಸುವುದು. ಯಾವುದೇ ಕಾರಣಕ್ಕೂ 3ನೇ ಕ್ಲಾಸ್ಗೆ ಮತ್ತೆ ವಾಪಸ್ ಕಳಿಸೋಂಗಿಲ್ಲ, ಅದೊಂದು ಆಪ್ಷನ್ ಬರಲ್ಲ ಇಲ್ಲಿ. ಸೊ ಇನ್ನು ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ರೆಮಿಡಿಯಲ್ ಟೀಚಿಂಗ್ ಅಂತಾರೆ ಇಂಗ್ಲೀಷಲ್ಲಿ. ಇದನ್ನು ಅಂದರೆ ಪರಿಹಾರ ಬೋಧನೆಯನ್ನು ಅವನಿಗೆ ಮಾಡಬೇಕಾಗುತ್ತೆ. ಅವನಿಗೆ ಎಲ್ಲಿ ನ್ಯೂನತೆ ಇದೆ ಮತ್ತೊಂದು ಸಲ ಅವನು ಕೂರಿಸ್ಕೊಂಡು ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ ಬೋಧನೆಯನ್ನು ಅದೇ ತರಗತಿಯಲ್ಲಿ ಕೂರಿಸ್ಕೊಂಡು ಮಾಡಬೇಕು. ಅಂದರೆ 4ನೇ ತರಗತಿಯಲ್ಲಿ ಕೂರಿಸ್ಕೊಂಡು ಮಾಡಬೇಕಾಗುತ್ತೆ. ಅವನಿಗೆ ಮತ್ತೆ 3ನೇ ಕ್ಲಾಸ್ಗೆ ವಾಪಸ್ ಕಳಿಸೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಐ ಥಿಂಕ್ ಈ ಒಂದು ಪ್ರಶ್ನೆಗೆ ಅದು ಸರಿಯಾದಂಥ ಆನ್ಸರ್ ಆಗಲ್ಲ, 3ನೇ ಕ್ಲಾಸಿಗೆ ವಾಪಸ್ ಕಳಿಸ್ಲಿಕ್ಕೂ ಬರಲ್ಲ ಅದು. ಸೊ ನೆಕ್ಸ್ಟು 29ನೇ ಪ್ರಶ್ನೆ ನೋಡಿ. ಈಗ ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನೋಪಕರಣಗಳು, ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನಾ ಉಪಕರಣಗಳು ಯಾವುದಿರಬೇಕು ಅಂತ. ದೃಕ್ ಉಪಕರಣಗಳು, ಶ್ರವಣ ಉಪಕರಣಗಳು, ಚಾರ್ಟುಗಳು, ದೃಕ್ ಶ್ರವಣೋಪಕರಣಗಳು ಅಂತ ಇದೆ. ನೋಡಿ 4ನೇ ಆಯ್ಕೆ ಇದೆಯಲ್ಲ, ದೃಕ್ ಶ್ರವಣೋಪಕರಣಗಳು ಅಂದರೆ ಕೇಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥ ಉಪಕರಣಗಳು. ದೃಕ್ ಅಂದರೆ ನೋಡೋದು ಅಂತ, ಮತ್ತು ಕೇಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥ ಉಪಕರಣಗಳಿದ್ದರೆ ಸೊ ಒಂದು ಭಾಷಾ ಬೋಧನೆಗೆ ಅವು ಉತ್ತಮ ಕಲಿಕಾ ಬೋಧನಾ ಉಪಕರಣಗಳಾಗಿ ಸಹಾಯವನ್ನು ಮಾಡ್ತವೆ ಮಕ್ಕಳಿಗೆ. ಸೊ ನೆಕ್ಸ್ಟು
ಈ ಒಂದು 2014ರ ಒಂದು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೊನೆಯ ಪ್ರಶ್ನೆ ಇದು ಈ ಒಂದು ಪತ್ರಿಕೆಯಲ್ಲಿ, ಕನ್ನಡ ಪತ್ರಿಕೆಯಲ್ಲಿ ಪೇಪರ್ 1. ಇದು ಬಂದ್ಬಿಟ್ಟು ನಿಮಗೆ ಪೇಪರ್ 2ಗೂ ಇವೆಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ. ಅಂದರೆ ವಿಷಯಗಳು ಎಲ್ಲ ಒಂದೇ ಇರುತ್ತೆ, ನಿಮಗೆ ಪ್ರಶ್ನೆಯನ್ನು ಹೇಗೆ ಬೇಕಾದ್ರೂ ಕೇಳ್ಬೋದು, ಆಯಿತಾ. ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಸೂಕ್ತವಾದ ಚಟುವಟಿಕೆ ಹಂತಗಳ ಕ್ರಮಬದ್ಧ ಜೋಡಣೆ ಅಂತ. ಯಾವುದಾದ್ರು ಒಂದು ಯಶಸ್ವಿ ತರಗತಿಯ ಪ್ರಕ್ರಿಯೆಗೆ ಸೂಕ್ತವಾಗಿ ಅದು ಸಫಲತೆಯನ್ನು ಪಡ್ಕೊಳ್ಬೇಕು ಅಂತಂದರೆ ಆಯಾ ಚಟುವಟಿಕೆಗಳ ಹಂತಗಳನ್ನು ಕ್ರಮಬದ್ಧವಾಗಿ ಜೋಡಿಸಬೇಕು ಅಂತ, ಯಶಸ್ವಿ ಕಲಿಕಾ ತರಗತಿಗಳಿಗೆ. ಸೊ ಇಲ್ಲಿ ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ, ಅದನ್ನು ಕ್ರಮಬದ್ಧವಾಗಿ ಜೋಡಿಸಬೇಕು ಸಂಕೇತಗಳನ್ನು ಬಳಸ್ಕೊಂಡು ನಾವು ನೋಡಿ. ಮೊದಲನೇದು ಕಲಿಕಾಪೂರಕ ಹಂತ, ಕಲಿಕಾಂಶ ಹಂತ, ಅಭ್ಯಾಸ ಹಂತ, ಬಳಕೆಯ ಹಂತ, ಪೂರ್ವ ಸಿದ್ಧತಾ ಹಂತ ಮತ್ತು ಮೌಲ್ಯಮಾಪನ ಹಂತ ಅಂತಿದೆ. ಸೊ ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ, ಅದರ ನಂತರದಲ್ಲಿ ಯಾವುದು, ಕೊನೆಯಲ್ಲಿ ಯಾವುದು, ಎಲ್ಲವನ್ನು ನಾವು ಈಗ ಕ್ರಮಬದ್ಧವಾಗಿ ಅದನ್ನು ಜೋಡಿಸಬೇಕಾಗುತ್ತೆ ಇಲ್ಲಿ. ಸೊ ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಸೂಕ್ತವಾದಂಥ ಚಟುವಟಿಕೆ ಹಂತಗಳ ಕ್ರಮಬದ್ಧ ಜೋಡಣೆ ಯಾವುದಪ್ಪ ಅಂದರೆ ನೋಡಿ, ಮೊದಲನೇದು ಬಂದು ಕಲಿಕಾಪೂರಕ ಹಂತ ಫಸ್ಟ್ ಬರುತ್ತೆ, ಆಯಿತಾ ನಿಮಗೆ. ಸೊ ನೆಕ್ಸ್ಟು ಮೊದಲು ಪೂರ್ವ ಸಿದ್ಧತಾ ಹಂತ ಬರುತ್ತೆ, ಅದಾದಮೇಲೆ ಕಲಿಕಾಪೂರಕ ಹಂತ ಬರುತ್ತೆ, ಅದಾದಮೇಲೆ ಕಲಿಕಾಂಶ ಹಂತ ಬರುತ್ತೆ, ಅದಾದಮೇಲೆ ಅಭ್ಯಾಸ ಹಂತ ಬರುತ್ತೆ, ಅಭ್ಯಾಸ ಹಂತ ಆದ ನಂತರದಲ್ಲಿ ಬಳಕೆ ಹಂತ ಬರುತ್ತೆ, ಬಳಕೆ ಹಂತ ಆದ ನಂತರದಲ್ಲಿ ಕೊನೆದು ಬರೋದು ಮೌಲ್ಯಮಾಪನ ಹಂತ ಆಗುತ್ತೆ, ಆಯಿತಾ ನಿಮಗೆ. ಅಷ್ಟೇ ಸಿಂಪಲ್ಲು. ಮೊದಲನೇದು ಪೂರ್ವ ಸಿದ್ಧತಾ ಅಂತ ನೋಡಿ, ಇಲ್ಲಿ ನಾನೇ ಬರೆದ್ಬಿಡ್ತೀನಿ, ಅದನ್ನು ಮಾರ್ಕ್ ಮಾಡ್ತೀನಿ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ದಿಟ್. ಪೂರ್ವ ಸಿದ್ಧತಾ ಹಂತ, ಕಲಿಕಾಪೂರಕ ಹಂತ, ಕಲಿಕಾಂಶ ಹಂತ, ಅಭ್ಯಾಸ ಹಂತ, ಬಳಕೆ ಹಂತ ಮತ್ತು ಮೌಲ್ಯಮಾಪನ ಹಂತ ಆಗುತ್ತೆ. ಸೊ ಇದು ನಿಮಗೆ 30ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಖಂಡಿತವಾಗ್ಲೂ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಈ ವಿಡಿಯೋ ಸರಣಿಗಳು ಕನ್ನಡ ಒಂದು ಬೋಧನಾ ಶಾಸ್ತ್ರ ಪತ್ರಿಕೆಗಳಲ್ಲಿ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ನಿಮಗೆ ಉಪಯೋಗ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಮಾಡ್ತಾ ಇರೋದು. ಸೊ ದಯಮಾಡಿ ಇವಾಗ ಯಾರು ಇದನ್ನೆಲ್ಲ ನೋಡ್ತಾ ಇದ್ದೀರೋ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಅಂತ ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಭಾಳ ಪ್ರಮುಖವಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಬರುತ್ತೆ. ಹಾಗೆಯೇ ಈ ವಿಡಿಯೋನ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಒಳ್ಳೆಯ ಮಾರ್ಕ್ಸನ್ನು ಗೇನ್ ಮಾಡಲಿಕ್ಕೆ ಅನುಕೂಲ ಆಗಲಿ. ಸೊ ಧನ್ಯವಾದ. ಈ ಒಂದು ವಿಡಿಯೋ ಸರಣಿಯನ್ನು ಇವತ್ತು ಫಸ್ಟ್ ಪಾರ್ಟ್ 1ನಲ್ಲಿ ನೀವೆಲ್ಲ ವೀಕ್ಷಣೆ ಮಾಡೋದಕ್ಕೆ. ಸೊ ಪಾರ್ಟ್ 2ಲ್ಲಿ ಮತ್ತೊಂದು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಧನ್ಯವಾದಗಳು.